ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನನ್ ಮೊಮ್ಮಗಳು ಅಂತ ಪತ್ತೆ ಹಚ್ಚಿ ಅವಳನ್ನ ನನ್ ವಾಡೆಗೆ ಕರ್ಕೊಂಡು ಬಂದಿಲ್ಲ ಅಂದ್ರ ನನ್ನ ಹೆಸರು ಭೀಮಾಂಬಿಕಾನೇ ಅಲ್ಲ. ಹಲೋ, ಆಕಿ ತಂದೆ ಹೆಸರೇನಾ? ಆ ಭೀಮಾಂಬಿಕಾ ಯಾಕೆ ಇದ್ದಕ್ಕಿದ್ದ ಹಾಗೆ ತ್ರಿವಿಕ್ರಮ ಹೆಸರನ್ನ ತಗೊಂಡ್ಲು? ನಿನ್ ಗಂಡ ತ್ರಿವಿಕ್ರಮ ಹೇಗಿದ್ದಾನ? ಆ ಭೀಮಾಂಬಿಕಾ ನನ್ನ ಹೀಯಾಳ್ಸಕ್ಕೇನಾದ್ರೂ ಈ ಥರ ಮಾತಾಡ್ತಿದ್ದಾಳ? ಇಲ್ಲ, ಭೀಮಾಂಬಿಕಾ ಸುಮ್ನೆ ಹೆದರ್ಸೋಳಲ್ಲ. ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡೆ ಈ ಥರ ಮಾತಾಡ್ತಿದ್ದಾಳೆ. ಒಂದ್ ವೇಳೆ ಅವಳೇನಾದ್ರೂ ತ್ರಿವಿಕ್ರಮ್ನ ಹುಡ್ಕಕ್ ಶುರು ಮಾಡಿದಾಳ. ಅವತ್ ನಾನು DNA ರಿಪೋರ್ಟ್ನ ಚೇಂಜ್ ಮಾಡಿದೆ. ಆದ್ರಿಂದ ಭೀಮಾಂಬಿಕಾ ಅವ್ರಿಗೆ ಅನುಮಾನ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೆ. ಬಟ್ ಅವ್ರಿಗಿನ್ನೂ ಅನು ತನ್ನ ಮೊಮ್ಮಗಳು ಅನ್ನೋ ಅನುಮಾನ ಕ್ಲಿಯರ್ ಆಗಿಲ್ವಾ? ಭೀಮಾಂಬಿಕಾ ಅನ್ನು ಹಿಂದೆ ಬಿದ್ದಿದ್ದಾಳ. ಅಪ್ಪಿತಪ್ಪಿ ತ್ರಿವಿಕ್ರಮ್ ಅವ್ರೇನಾದ್ರೂ ಭೀಮಾಂಬಿಕಾ ಕೈಗೆ ಸಿಕ್ಬಿದ್ರೆ ಅನುನ ನನ್ನ ಹತ್ರ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ನನ್ನ ಜೀವಕ್ಕೆ ಜೀವ ಆಗಿರೋ ಅನುನ ನಾನು ಕಳ್ಕೊಂಡ್ಬಿಡ್ತೀನ. ಇವರೆಲ್ಲ ಸೇರಿ ನನ್ನ ಮಗುನ ನನ್ನಿಂದ ಕಿತ್ಕೊಂಡ್ಬಿಡ್ತಾರ. ನಾನು ಅವಕಾಶನೇ ಕೊಡಲ್ಲ. ಇವತ್ತೇ ಮನೆಗೋಗಿ ಆ ತ್ರಿವಿಕ್ರಮ್ಗೆ ಸಂಬಂಧಪಟ್ಟಿರೋ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡಬೇಕು. ಯಾವುದೇ ಕಾರಣಕ್ಕೂ ಭೀಮಾಂಬಿಕಾ ಕೈಗೆ ಯಾವುದೇ ಸುಳಿವು ಸಿಗಬಾರ್ದು. ಆ ಥರ ಮಾಡಬೇಕು. ಹಲೋ ಹಲೋ ಸರ್, ನನಗೆ 2 hours ಪರ್ಮಿಷನ್ ಬೇಕು ಸರ್. ಯಾಕಮ್ಮ? ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಆಗಿದೆ ಸರ್. ಇಮಿಡಿಯೇಟ್ ಆಗಿ ನಾನು ಹೋಗ್ಲೇಬೇಕು, ಪ್ಲೀಸ್ ಸರ್. ಸರಿ ಅಮ್ಮ, ಬೇಗ ಬಾ. ನಿಂಗೆ ಗೊತ್ತಲ್ಲ, ಈಗ ನಾವೊಂದು ಇಂಪಾರ್ಟೆಂಟ್ ಕೇಸ್ನ ಡೀಲ್ ಮಾಡ್ತಾ ಇದ್ದೀವಿ ಅಂತ. ಹಾಂ ಸರ್, ಬೇಗ ಬರ್ತೀನಿ. ನಮ್ಮ ಸ್ಕೂಲಲ್ಲೇ ನಡೀತಾ ಇರೋ ಈ ಕಾಂಪಿಟಿಷನ್ ನಲ್ಲಿ ಎಲ್ಲ ಸ್ಟೂಡೆಂಟ್ಸು ಇಷ್ಟೊಂದು ಉತ್ಸಾಹದಿಂದ ಭಾಗವಹಿಸ್ತಾ ಇರೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಲೇಯನು ಹೇಳ, ಕಾಂಪಿಟೇಷನ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ? ಓ, ನೋಡ್ತಾ ಇರು, ನಂಗೆ ಫಸ್ಟ್ ಪ್ರೈಸ್ ಬರೋದು. ಮಕ್ಕಳಿಗೆ ಪಾಠದೊಂದಿಗೆ ಆಟನೂ ಮುಖ್ಯ. ಅಂದ್ರೆ ಪಾಠೇತರ ಚಟುವಟಿಕೆಗಳಲ್ಲೂ ಮಕ್ಕಳು ತುಂಬಾ ಮುಂದುವರಿದ್ರೇನೆ ಅವರ ಸರ್ವತೋಮುಖ ಬೆಳವಣಿಗೆ ಆಗ್ತದೆ. ನೀನೇ ಗೆಲ್ಲೋದು ಅಷ್ಟೊಂದು ಕಾನ್ಫಿಡೆನ್ಸಾ? ಎಸ್. ಎಲ್ರು ತುಂಬಾ ಚೆನ್ನಾಗಿ ಹಾಡು ಹೇಳಬೇಕು. ಬನ್ನಿ, ಈಗ ಪೂಜಾ ಅವ್ರು ಮುಂದುವರಿಸ್ತಾರೆ. ಈಗ ಆಡೇಳಕ್ ಬರ್ತಾ ಇರೋದು ಪ್ರಣೀತ್.
ಇವಾಗ ಮುಂದಿನ ಸ್ಪರ್ಧಿ ಕುಮಾರಿ ಅನು.